ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನ್ ಯಾರಿಗೂ ಏನೂ ಹೇಳೋದಿಲ್ಲ. ಅಮ್ಮಯ್ಯ, ನಿನ್ ತಪ್ಪುಗಳನ್ನ ನೀನೇ ಒಪ್ಕೊಳ್ಳೋ ಹಾಗೆ ಆದಷ್ಟು ಬೇಗ ಮಾಡ್ತೀನಿ. ಸೋಲನ್ನು ಒಪ್ಕೊಳ್ಳೋದಿಕ್ಕೆ ಹೊರಗಡೆ ಹೋಗೋದಿಕ್ಕೆ ರೆಡಿಯಾಗಿರು. ಏನು 4 ದಿನ ಆಶ್ರಯಕ್ಕೋಸ್ಕರ ಬಂದಿರೋಳು. ನಿನ್ ಕೆಲಸ ನೋಡ್ಕೊಂಡು ನಿನ್ ದಾರಿಯಲ್ಲಿ ನೀನ್ ಹೋಗೋದ್ ಬಿಟ್ಟು ನನ್ನ ನೆರಳಿನ ಹಾಗೆ ಯಾಕೆ ಫಾಲೋ ಮಾಡ್ತಿದ್ಯಾ? ನಿನ್ ಸ್ವಾರ್ಥ ಏನು? ಅಷ್ಟಕ್ಕೂ ನಿನಗೆ ಏನ್ ಬೇಕು? ದುಡ್ಡ? ನನ್ನ ಕೊಂಡ್ಕೊಳ್ಳೋ ಅಷ್ಟು ದುಡ್ಡು ನಿನ್ನ ಹತ್ರ ಇಲ್ಲ. ಇದನ್ನ ನನ್ನ ಕುಟುಂಬ ಅನ್ಕೊಂಡಿದ್ದೀನಿ. ಅಪಾಯದಿಂದ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನನಗಿದೆ. ಅದು ನನ್ನ ಸ್ವಾರ್ಥ. ನಾಳೆ ಹಳ್ಳಿನಲ್ಲಿ ನಡೆಯೋಂಥ ಜಾತ್ರೆಯಲ್ಲಿ ನಿಂಗೆ ಪ್ರತ್ಯೇಕವಾದ ಸ್ಥಾನ ಸಿಗತ್ತೆ ಅಂತ ಕನಸು ಕಾಣ್ತಿದ್ಯಾ? ನಿನ್ ಮೋಸನ ಆ ಅಮ್ಮನವರೇ ಬಯಲ್ ಮಾಡ್ತಾರೆ. ನೋಡ್ತಾ ಇರು. ಅವನಿ ಬಗ್ಗೆ ವೇದವತಿಯವರು ದೊಡ್ಡದಾಗಿ ಹೇಳ್ತಿದ್ದಾರೆ. ಆ ಅವನಿ ನನ್ನ ಕೈಗೆ ಸಿಗೋ ಅವಕಾಶ ಏನಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಮಾಡ್ತೀನಿ ಅವಾಗ. ನಾನು ತಗೊಂಡು ಬಂದಿರೋ ಬಳೆನ ನೋಡಿ ಅವನಿಗೆ ತುಂಬ ಸಂತೋಷ ಪಡ್ತಾಳೆ. ಆಗಿದ್ದು ಬಂಗಾರದ ಬಳೆಗಳು ಹೆಣ್ಮಕ್ಳ ಕೈ ಅಂದಾನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅಂತಾರೆ. ನೀನು ಹಾಕ್ಕೊಂಡ್ರೆ ಇದ್ರ ಅಂದ ಜಾಸ್ತಿ ಆಗತ್ತೆ. ಅವನಿ ಹೊಗಳೋದಕ್ಕೂ ಮಿತಿ ಇರಬೇಕು. ವಾಸ್ತವ ಅಲ್ಲದೆ ಇರೋದ್ರ ಬಗ್ಗೆ ಆದ್ರೆ ಹೊಗಳ್ಬೇಕು. ನಿನ್ನ ಹೊಗಳೋದಕ್ಕೆ ಮಿತಿಯ ಅಗತ್ಯ ಇಲ್ಲ. ಹೊಗಳ್ತಿದ್ದೀನಿ ಅಂತ ನೀನು ಸ್ವಲ್ಪನೂ ಅನ್ಕೋಬೇಡ. ಯಾವಾಗಲೂ ನಿನ್ನ ಕೈಲೇ ಇರಬೇಕು. ಯಾವಾಗಲೂ ಅಂದರೆ
ನನ್ನ ಉಸಿರು ನಿಂತೋಗೋವರೆಗೂ. ಏನ್ರಿ ಆ ಥರ ಮಾತಾಡ್ಬೇಡಿ. ಮದ್ವೆಗೂ ಮುಂಚೆ ಹೆಣ್ಮಕ್ಳು ಕೈಲಿರೋ ಬಳೆಗಳಿಗೆ, ಮದ್ವೆ ಆದ್ಮೇಲೆ ಹೆಣ್ಣಿನ ಕೈಲಿರೋ ಬಳೆಗಳ ಮಧ್ಯೆ ತುಂಬಾ ವ್ಯತ್ಯಾಸ ಇರುತ್ತೆ ಅಲ್ವಾ? ಅದಕ್ಕೆ ಹಾಗಂದೆ. ನನ್ನ ಕೈಯಾರೆ ನಿನ್ನ ಕೈಗೆ ಹಾಕ್ತೀನಿ. ಏನ್ರಿ ಯಾರಾದ್ರೂ ನೋಡಿದ್ರೆ ಈ ಆನಂದ ಸಮಸ್ಯೆ ಆಗ್ಬಿಡತ್ತೆ. ಹಾಗಾದ್ರೆ ಯಾರು ನೋಡದೇ ಇರೋ ತರ ನಿನ್ ರೂಮಲ್ಲೇ ತೊಡಸ್ತೀನಿ, ನಡಿ. ಇವ್ರ್ಯಾಕೆ ಇನ್ನೂ ಬಂದಿಲ್ಲ? ಕೆಳಗಡೆ ಹೋಗಿ ನೋಡೋಣ. ಎತ್ಕೊಳ್ಳಿ. ಬಳೆಗಳು ನನಗೇನ ಮಾವ? ಹೊಟ್ಟೆಗೆ ಇಟ್ಟಿಲ್ದೆ ಹೋದ್ರು ಜುಟ್ಟಿಗೆ ಮಲ್ಗೆ ಹೂವ ಅಂದಾಗೆ ಅವಕಾಶ ಸತ್ರು ಆಸೆ ಮಾತ್ರ ಸತ್ತಿಲ್ವೇ ನಿನ್ಗೆ? ಬಳೆ ಯಾರಿಗೋಸ್ಕರ ಶ್ರೀ? ಅಮ್ಮ, ಅದು ಗೋಲ್ಡಾ ರೋಲ್ಡ್ ಗೋಲ್ಡಾ? ಇಲ್ಲಿ ಕೊಡು ಬಾಬಾ. ಗೋಲ್ಡೆ ಬಾಬಾ? ಎಷ್ಟಿರ್ಬೋದು? 3-3.5 ಲಕ್ಷ ಇರುತ್ತೆ. ಬಾಮೈದ, ಇಷ್ಟು ಕಾಸ್ಟ್ಲಿದು ಯಾರಿಗೋಸ್ಕರನೋ? ಹೇಳಿ ಶ್ರೀಕರ್ ಅವ್ರೆ. ಖಂಡಿತ ಅವನಿಗೋಸ್ಕರನೇ ತಂದಿರ್ತಾನೆ. ಅವನಿಗದು ಸಿಕ್ತು ಅಂದರೆ ನನ್ನ ಈಗೋ ಸ್ಯಾಟಿಸ್ಫೈ ಆಗಲ್ಲ. ಹೇಗಾದರೂ ಅದು ನಿಹಾರಿಕಾಗೆ ಸಿಗೋ ಹಾಗೆ ಮಾಡಬೇಕು. ಕೇಳ್ತಿದ್ರೆ ಯಾಕೋ ಮಾತಾಡ್ತಿಲ್ಲ? ಯಾರಿಗೋಸ್ಕರ ತಂದಿದ್ಯಾ ಹೇಳು. ಅತ್ತೆಯವ್ರಿಗಂತೂ ಅಲ್ಲ, ಯಾಕಂದ್ರೆ ಹುಟ್ಟಿದ ದಿನ ಅಲ್ಲ, ಮದ್ವೆ ಆಗಿರೋ ದಿನಾನೂ ಅಲ್ಲ. ಮತ್ತೆ ಯಾರಿಗೋಸ್ಕರ ಆಗಿರತ್ತೆ? ನಿನ್ಗೋಸ್ಕರನೇ ನಿಹಾರಿಕಾ. ನಂಗೋಸ್ಕರನ ಶ್ರೀಕರ್ ಅವ್ರೆ? ಆಗೋ ಹೆಂಡತಿಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ತರ್ತಾನೆ ನಿಹಾರಿಕಾ? ಅಷ್ಟೇ ಅಂತೀರಾ? ಅಷ್ಟೇ. ನನಗ್ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ. ಬೇರೆ ಇನ್ಯಾರಿಗೋ ತಂದಿದ್ದಾನೆ ಅಂತ ಅನ್ನಿಸ್ತದೆ. ಲಾವಣ್ಯ ಅವ್ರು ಹೇಳ್ದ ಹಾಗೆ ಹೆಂಡತಿ ಆಗೋಳ್ಗಲ್ದೇನೆ ಇನ್ಯಾರಿಗೋಸ್ಕರ ತಗೊಂಡ್ ಬರ್ತಾರೆ? ಖಂಡಿತವಾಗಿ ನಂಗೋಸ್ಕರನೇ. ಶ್ರೀಕರ್ ಅವ್ರೆ, ತುಂಬಾ ತುಂಬಾ ಚೆನ್ನಾಗಿದೆ ರೀ. ನಿಮ್ ಸೆಲೆಕ್ಷನ್ ಸೂಪರ್. ಹೆಂಡತಿ ಆಗೋಳ್ಗೋಸ್ಕರ ಉಡುಗೊರೆ ತಗೊಂಡ್ ಬಂದಿರೋದ್ರಿಂದ ನಿಮ್ಮ ಬಂಧ ಇನ್ನಷ್ಟು ಬಲ ಆಗತ್ತೆ.
ಆ ಬಳೆಗಳನ್ನ ನಿನ್ನ ಕೈಯಾರೆ ನೀನೇ ನಿಹಾರಿಕಂಗ್ ಹಾಕು, ಸಂತೋಷ ಪಡ್ತಾಳೆ. ನಾಚಿಕೆ ಪಡ್ತಿದ್ಯಲ್ಲೋ? ಅದಕ್ಕಲ್ಲಮ್ಮ. ಎಲ್ರ ಮುಂದೆ ಸ್ವಲ್ಪ ಸಂಕೋಚ ಆಗುತ್ತೇನೋ. ಪ್ರೈವೇಟ್ ಸ್ಪೇಸ್ ಏನಾದರೂ ಬೇಕಾ? ಅಪ್ಪ ಅದೇನು ಅಂದರೆ ಈ ಮಧ್ಯೆ ನಿನ್ಗೆ ಯಾಕೋ ನಾಚಿಕೆ ತುಂಬ ಆಗ್ಬಿಟ್ಟಿದೆ ಕಣೋ. ಇಲ್ಲಿರೋರು ಯಾರು? ಎಲ್ಲರೂ ನಮ್ಮ ಕುಟುಂಬದವ್ರೆ ತಾನೇ. ನಿಹಾರಿಕಾ ತುಂಬ ಸಂತೋಷ ಪಡ್ತಾಳೆ. ಮೊದಲು ತೋರಿಸು. ಶ್ರೀಕರ್ನ ಪೂರ್ತಿಯಾಗಿ ಲಾಕ್ ಮಾಡಿದ್ದೀನಿ. ಇನ್ ತಪ್ಪಿಸ್ಕೊಳಕ್ಕಾಗಲ್ಲ. ಇದನ್ನ ನೀನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ ಅವನಿ? ದುಃಖ ಜೋರಾಗೆ ಬರ್ತಿರೋ ಹಾಗಿದೆ. ಶ್ರೀಕರ್, ಏನ್ ಯೋಚನೆ ಮಾಡ್ತಿದ್ಯಾ? ನಿಹಾರಿಕಾ ತುಂಬಾ ಆಸೆಯಿಂದ ಕಾಯ್ತಿದ್ದಾಳೆ, ತೊಡಸೋ. ಛೇ, ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ಬೇಕು ಅಂತಾನೆ ಸಿಕ್ಕಾಕ್ಸಿದ್ರು. ಇನ್ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಂತ ನನ್ನ ಕೈಯಾರೆ ತೊಡ್ಸೋಕ್ ನನಗಿಷ್ಟ ಇಲ್ಲ. ಏನ್ ಮಾಡ್ಲಿ? ಅವನಿ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದ್ಯಾ? ನನ್ ರೂಮ್ಗೆ. ಶ್ರೀಕರ್, ನಿಹಾರಿಕಾಗೆ ಬಳೆ ತೊಡ್ಸೋದನ್ನ ನೋಡ್ಕೊಂಡು ಹೋಗು. ವೈಯಕ್ತಿಕ ವಿಷಯಗಳನ್ನ ನೋಡಿ ಆನಂದಿಸೋದಿಲ್ಲ. ಮಾವ ಹೇಳ್ದಾಗೆ ಎಲ್ರೂ ಒಂದೇ ಫ್ಯಾಮಿಲಿ ಅಲ್ವಾ, ಪರವಾಗಿಲ್ಲ ಇರು. ಜೊತೆಗೆ ಮದ್ವೆ ಆಗ್ಬೇಕಾಗಿರೋಳು, ನಿನ್ಗೂ ಉಪಯೋಗ ಆಗುತ್ತೆ. ನೀನು ಕೂಡ ಇರಮ್ಮ. ಏಯ್, ತೋಡ್ಸೋ. ನಿಹಾರಿಕಾ, ನೀನೇ ಹಾಕೋ. ಹಾಕೋ. ನಿಮ್ ಕೈಯಾರ ನೀವು ತೊಡ್ಸೋದಕ್ಕೇನು ಅಭ್ಯಂತರ? ಇಂಥ ಬೆಲೆ ಬಾಳೋ ಬಳೆಗಳು ನನ್ನ ಹತ್ರನೂ ಇದೆ ರೀ. ನಿಮ್ ಕೈಯಾರೆ ನೀವು ತೊಡ್ಸಿದ್ರೇನೆ ಇದು ಡೈಮಂಡ್ಗಿಂತ ಹೆಚ್ಚು ಬೆಲೆ ಬಾಳೋ ಬಳೆ ಆಗತ್ತೆ. ತೊಡ್ಸಿ. ಇಷ್ಟು ವೇಟಿಂಗ್ ಯಾಕೋ ಶ್ರೀಕರ್? ಬೇಗ ತೊಡ್ಸು. ನಿಹಾರಿಕಾ ಕೈಗೆ ಇದು ಚಿಕ್ಕ ಸೈಜ್ ಆಗೋಗಿದೆ ಅಬ್ಬಾ, ಹಿಡಿಸ್ತಾ ಇಲ್ಲ. ಇನ್ ಕಷ್ಟ ಆಗಲ್ಲ, ಇನ್ನೊಂದ್ಸಲ ನೋಡೋಣ ನಿಹಾರಿಕಾ.
ಇಲ್ಲ ರೀ, ಮತ್ತೊಂದ್ಸಲ ಟ್ರೈ ಮಾಡಿ. ವರ್ಕೌಟ್ ಆಗಲ್ಲ, ಟ್ರೈ ಮಾಡೋದು ವೇಸ್ಟು. ಇನ್ನೊಂದ್ಸಲ ನಿನ್ನ ಹ್ಯಾಂಡ್ ಸೈಜ್ಗೆ ಸರಿ ಒಂದು ಹಾಗೆ ತಗೋಬರ್ತೀನಿ ಬಿಡು. ತುಂಬಾ ಡಿಸಪಾಯಿಂಟ್ ಮಾಡ್ತಿದ್ದೀರಾ. ಏಯ್, ನಾಳೆ ಇದನ್ನ ಬದಲಾಯಿಸಿ ತಗೊಂಡ್ ಬಾ. ನಿಹಾರಿಕಾ ಈ ಸಂತೋಷನ ನಾಳೆವರೆಗೂ ಮುಂದೂಡ್ಕೋತಾಳೆ. ನೀನ್ ರಿಲ್ಯಾಕ್ಸ್ ಆಗೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅವನಿ. ನಾಳೆ ನೋಡ್ಕೊಳ್ಳೋಣ ಬಿಡು ನಿಹಾರಿಕಾ. ಮಿಸ್ ಆಗಿ ನಿಹಾರಿಕೆಗೆ ತೊಡ್ಸಿದ್ರೆ ನೀನಂತೂ ತಡ್ಕೋತಾ ಇರಲಿಲ್ಲ. ಶ್ರೀಕರ್ ಅವರೇ, ಒಂದ್ ನಿಮಿಷ. ನೀವು ನಂಗೋಸ್ಕರ ತುಂಬಾ ಪ್ರೀತಿಯಿಂದ ತಗೊಂಡ್ ಬಂದಿರೋ ಬಳೆಗಳು ಈ ಕ್ಷಣ ನನ್ನ ಕೈಗೆ ಸೇರ್ಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿದಕ್ಕೆ ಒಂದು ಆಲೋಚನೆ ಬಂದಿದೆ. ಇಷ್ಟು ಶಾರ್ಟ್ ಗ್ಯಾಪಲ್ಲಿ ನಿನಗೆ ಅಷ್ಟು ಒಳ್ಳೆ ಆಲೋಚನೆ ಹೇಗೆ ಬಂತು? ವೇಟ್ ಆ್ಯಂಡ್ ಸಿ. ನಿಹಾರಿಕಾ ಮಾಮೂಲಿನೇ ಅಲ್ಲ, ಈ ಥರ ವಿಷಯಗಳಲ್ಲಿ ನನ್ನೇ ಮೀರಿಸ್ತಾಳೆ. ಸೋಪ್ ಅಪ್ಲೈ ಮಾಡಿದ್ದೀನಿ, ಇವಾಗ ಈಸಿಯಾಗಿ ಹೋಗುತ್ತೆ, ತೋರಿಸಿ. ನಿನ್ನ ಐಡಿಯಾ ಸೂಪರ್ ಆಗಿದೆ ನಿಹಾರಿಕಾ. ಬಳೆ ಹಾಕು ಶ್ರೀಕರ್. ಇಷ್ಟು ರಿಸ್ಕ್ ಮಾಡೋದು ಯಾಕೆ ನಿಹಾರಿಕಾ? ಆಲ್ರೆಡಿ ಹ್ಯಾಂಡ್ ಎಲ್ಲ ರೆಡಿಶ್ ಆಗಿದೆ. ಪರ್ಫೆಕ್ಟ್ ಸೈಜ್ನ ನಾಳೆ ತಗೊಂಡ್ ಬರ್ತೀನಿ ಬಿಡು. ನನ್ನ ಕೈಯಿಂದ ಇವಾಗ ರಕ್ತ ಬಂದ್ರೂ ಪರವಾಗಿಲ್ಲ, ಇವತ್ತು ನಿಮ್ ಕೈಯಿಂದ ಬಳೆನ ತೊಡಸ್ಕೋತೀನಿ. ಪ್ರೀತಿಯಿಂದ ತಂದಿದ್ಯಾ ಅದನ್ನ, ಏನೋ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿರೋನ್ ಹಾಗೆ. ಭಯ ಯಾಕೆ ಶ್ರೀ, ತೊಡ್ಸು. ನೋಡಿದ್ರ ಎಷ್ಟು ಈಸಿಯಾಗಿ ಹೋಗ್ತಿದೆ ಅಂತ. ಈ ಕೈ ಕೂಡ ಬೇಗ ಹಾಕಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀಕರ್ ಅವರೇ. ಮದ್ವೆ ಆದ್ಮೇಲೆ ಕೂಡ ನನ್ನ ಸೀರೆನ ನೀವೇ ಸೆಲೆಕ್ಟ್ ಮಾಡಬೇಕು, ಯಾಕಂದ್ರೆ ನಿಮ್ ಸೆಲೆಕ್ಷನ್ ಸೂಪರ್. ನೀನ್ ಹೇಗೂ ಸೊಸೆ ಆಗೋದ್ ಹಾಗೆ ಲೆಕ್ಕ.